ಹಾಂ, ಹೌದಾ? ಹಾಂ, ಓಕೆ. ಅರ್ಧ ಕೆಜಿ ಮಾಂಸ ಇಲ್ಲ ಬಾಡಿಲಿ. ನಾಳೆ ಆಗ್ಲಿಲ್ಲ ಭಾನುವಾರ ನಾಳೆ ಗೊತ್ತಾಯ್ತಾ? ಮತ್ತೆ ನಿನ್ನ ಮಗ ನೀನು ಖಾಲಿ ಮಾಡಿಸ್ಬಿಡ್ತೀನಿ. ಇವ್ನು ಕೂರ್ಸ್ರಿ ಒಳಗೆ. ಈಗ ಅನ್ನಿಸ್ತಿದ್ಯಾ ಮಾಡ್ಬೋದು? ಅವಾಗ ಅನ್ನಿಸ್ತಿದೆ, ಅವಾಗ ಅನ್ಸಿಲ್ಲ, ಇವಾಗ ಅನ್ಸಿಲ್ಲ, ಆದ್ರೂ ಜಗಳ. ಹಾಂ, ಹೌದಾ? ನೀ ಯಾವ ವಿಚಾರಕರ ಜಗಳ ಮಾಡೋ, ಜಗಳನೇ, ಅರ್ಥ ಆಯ್ತಾ? ಬರ್ಬೇಕಲ್ವಾ? ಬೇರೆಯವ್ರ ಮನೇಲಿ 5-5 ಜನ ಇರ್ತಾರ. ಕರೆಕ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರೆ ಅನುಕೂಲ ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮತ್ತಿದೆ ಕಂಟಿನ್ಯೂ. ಏನ್ ಕಾಲು ಮುಗಿಯೋದ್ ಬೇಡ, ಕರೆಕ್ಟಾಗಿರೋ ಸೊಸೈಟಿ ಸಾಕು. ಹೇಳೋ, ನೀ ಬರಲ್ಲ ಮತ್ತೆ ಬೇರೆಯವ್ರಿಗೆ ಹೆಂಗೆ ಇಸ್ತಿಲ್ಲ ನೀನು? ಬಿಟ್ಟು ಯಾವ ಕೇಸ್ ವಾಚ್ ಹಿಡ್ಬೇಕಿಲ್ಲ, ಬಾಂಡೋರ್ ಆಗಿದೆಯಾ? ಏನ್ ಕೆಲಸ ಮಾಡ್ತೀಯ ಈಗ? ಪೇಂಟಿಂಗ್. ಯಾರು ಈಗ ನಿಮ್ಮ ಮೇಸ್ತ್ರಿ ಯಾರು? ಬೆಂಗಳೂರಲ್ಲಿ ಯಾವ ಏರಿಯಾ? ಸುಕ್ಕುದ್ಗಟ್ಟೆ. ಎಷ್ಟು ದಿನದಲ್ಲಿ ಮಾಡ್ತೀಯ? 4 ವರ್ಷದಿಂದ ಅಲ್ಲೇ ಇದೆಯಾ? ಹಾಂ, ಇಲ್ಲಿಗೆ ಬಂದಾಗ ಇಂತ ಅಲ್ಕೆ ಕೆಲಸ ಮಾಡೋದು. ಹಾಂ, ಬಂದ್ಬಿಟ್ಟು ಇಲ್ಲಿ ಏನೋ ಮಾಡ್ಬಿಟ್ಟು ಇಲ್ಲಿ ಹೆಸರು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ. ಹಾಂ, ಟ್ಯಾಟೋ ಹಾಕ್ಸ್ಕೊಂಡಿದ್ಯಾ? ಅವನು ಯಾರು ಇನ್ನೊಬ್ಬ? ಎಲ್ಲಿದ ನಾವು ಹೇಳಿ ಬಂದಿಲ್ವಾ? ಅರಸ್ಬೇಕು ಇವತ್ತು, ಇಲ್ಲ ಬರ್ಬೇಕು ಇವತ್ತು ಸಾಯಂಕಾಲದೊಳಗೆ. ಆಂಧ್ರ ಏನು ಅಮೇರಿಕಾದಲ್ಲಿಲ್ಲ, ಬರ್ಬೇಕಿಲ್ಲ. ಕಾಲು ನಡುಕ್ತಾವಲ್ಲ ಹಿಂಗೆ. ಈಗ ಆಕ್ಟಿವ್ ಅದಾನ. ಒಳ ಕೂರ್ಸಿ. ಇನ್ನು ಹೊಸಪೇಟೆ ಉಪವಿಭಾಗಕ್ಕೆ ಸಂಬಂಧಪಟ್ಟಾಗೆ ಸುಮಾರು 134 ಜನ ರೌಡಿ ಶೀಟರ್ಗಳ ಪೆರೇಡನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಆ ರೌಡಿ ಶೀಟರ್ಗಳ ಮೇಲೆ ಇರುವಂಥ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಎಚ್ಚರಿಕೆಗಳನ್ನ ನೀಡಿ ಸಮಾಜದಲ್ಲಿ ಯಾವುದೇ ಅಶಾಂತಿಯನ್ನು ಉಂಟಾಗುವಂಥ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಕೆಲಸನ ಇವತ್ತು ಹೊಸಪೇಟೆ ಉಪವಿಭಾಗದಿಂದ ಮಾಡಲಾಗಿದೆ. ಅದೇ ರೀತಿ ಹರಪನಹಳ್ಳಿ ಮತ್ತು ಕೂಡ್ಲಿಗಿ ಉಪವಿಭಾಗದಲ್ಲಿ ಕೂಡ ಇದನ್ನ ರೌಡಿ ಪೆರೇಡ್ನ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ 641 ಜನ ಇದ್ದಾರೆ. ಸೊ ಅದರೊಳಗೆ ಸುಮಾರು 591 ಜನದ ಮೇಲೆ ಈಗಾಗಲೇ ನಾವು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದ್ದೀವಿ. ಹೊಸಪೇಟೆ ಉಪವಿಭಾಗದಲ್ಲಿ 194 ಜನ ಇದ್ದಾರೆ. ಸೊ ಅದ್ರ ಭಾಗ 135 ಜನ ಇವತ್ತು ಹಾಜರಿದ್ದು ಈಗಾಗಲೇ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ.